नाजरीन आदाब। एवन टीवी में आपका खैर मकदम है। कांग्रेस लेबर सेल की जानिब से प्रोग्राम। रायचूर जिला कांग्रेस लेबर सेल के सदर उर्कुंदप्पा ने बताया कि रायचूर शहर के गौशाला रोड पर वाक़े जिला कांग्रेस दफ्तर में लेबर सेल के एक खुसूसी प्रोग्राम का इनेकाद अमल में लाया गया, जिसमें कांग्रेस लेबर सेल के ब्लॉक प्रेसिडेंट के अलावा वार्ड प्रेसिडेंट और सिटी और डिस्ट्रिक्ट के अहदेदारान को तकर्रुरनामे यानी अपॉइंटमेंट लेटर दिए गए। इस प्रोग्राम में कांग्रेस के नौजवान कायद रवि बोथराज के अलावा कांग्रेस के डिफीटेड एमएलए उम्मीदवार मोहम्मद शालम, कांग्रेस के रायचूर सिटी प्रेसिडेंट श्रीनिवास रेड्डी के अलावा कांग्रेस कायदीन सैयद जिलानी पीर कादरी अल बसरी, कोरतलार साहब, जफर अहमद, जमीर पाशा, मोहम्मद मस्तान और दीगर भी मौजूद थे। ದಸರಾ ದಿವಸ ನೀವೆಲ್ಲರೂ ಹಮ್ಮಿಕೊಂಡಿದ್ದೀರಿ. ನಿಮಗೆ ಮೊದಲನೇದಾಗಿ ನಾನು ದಸರಾ ಹಬ್ಬದ ಶುಭಾಶಯಗಳು. ನಗರ ಬ್ಲಾಕ್ ಅಧ್ಯಕ್ಷರಾದಂಥ ಸ್ನೇಹಿತರು ಮತ್ತು ಅಣ್ಣ ಆದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ಅದೇ ರೀತಿ ಈ ಒಂದು ಕಾರ್ಮಿಕ ಜಿಲ್ಲಾ ಘಟಕ ಅಧ್ಯಕ್ಷರಾದಂಥ ಉರ್ಕುಂದಪ್ಪ ಅವರು, ಭಾಳ ಎಷ್ಟೇ ಅಡಚಣೆಗಳು ಬಂದ್ರೂ, ಎಷ್ಟೇ ತೊಂದರೆಗಳು ಬಂದ್ರೂ ಒಂದು ಬಡ ಕುಟುಂಬದಿಂದ ಬಂದು ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಇಡೀ ಏನೋ ಜಿಲ್ಲೆಯನ್ನು ಸುತ್ತಾಡಿ ಎಲ್ಲ ಕಡೆ ಈ ಕಾರ್ಮಿಕರ ಪರವಾಗಿ ಏನೇನು ಅವರಿಗೆ ತೊಂದರೆಗಳು ಆಗ್ತಾ ಇದ್ದಾವೆ, ಇವತ್ತು ಎಲ್ಲೆಲ್ಲಿ ಅವರಿಗೆ ಏನೇನು ಸಿಗಬೇಕಾಗಿದೆ, ಏನೇನು ಸವಲತ್ತುಗಳು ಸಿಗಬೇಕಾಗಿದೆ, ಕಾರ್ಡ್ಗಳು ಸಿಗಬೇಕಾಗಿದೆ, ಇವೆಲ್ಲದಕ್ಕೂ ಭಾಳ ಮುತುವರ್ಜಿ ವಹಿಸಿ ಇವತ್ತು ಪ್ರತಿಯೊಂದು ಕಡೆಯೂ ಭಾಳ ಸಕ್ರಿಯವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬರು ಅಧ್ಯಕ್ಷರಿದ್ದಾರೆ ಅಂತಂದರೆ ಅದು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕಾರ್ಮಿಕರ ವಿಭಾಗ ಒಂದು ಗಟ್ಟಿಯಾಗಿದೆ, ಸಂಘಟನೆ ಆಗ್ತಾ ಇದೆ. ಇದರಲ್ಲಿ ಭಾಳಷ್ಟು ಸವಲತ್ತುಗಳಿದ್ದಾವೆ, ನಮಗೆ ಗೊತ್ತಿರದಂತೆ ಭಾಳಷ್ಟು ಸವಲತ್ತುಗಳಿದ್ದಾವೆ. ಅವನ್ನ ಪಡ್ಕೋಬೇಕು, ಪ್ರತಿಯೊಬ್ಬರಿಗೂ ಮುಡಿಸ್ಬೇಕು. ಏನು ಆ ಸವಲತ್ತಿನಿಂದ ಏನು ನಮ್ಮ ಕಾರ್ಮಿಕರಿಗೆ ಏನು ಅನುಕೂಲ ಆಗಬೇಕಾಗಿದೆ ಅದು ಅನುಕೂಲ ಮಾಡಿಕೊಡ್ಬೇಕು, ಪಕ್ಷಕ್ಕೂ ಅನುಕೂಲ ಆಗ್ತದೆ. ಯಾಕಂದರೆ ಈ 8,000 ಕೋಟಿನಿಂದ ಜಾಸ್ತಿ, ಅಂದರೆ ಒಂದು 8,000 ಕೋಟಿ 10,000 ಕೋಟಿ ಇವತ್ತು ಯಾವುದೇ ಒಂದು ಇಲಾಖೆಯಲ್ಲಿ ಐತೆ ಅಂತಂದರೆ ಅದು ಕಾರ್ಮಿಕರ ಇಲಾಖೆಯಲ್ಲಿ ಮಾತ್ರ ಬಹಳಷ್ಟು ಸವಲತ್ತುಗಳಿದ್ದಾವೆ. ಅವರು ತಿಳ್ಕೊಂಡಿದ್ದಾರೆ ಏನೇನು ನಮ್ಮ ವ್ಯಾಪ್ತಿಗೆ ಬರೋಂಥ ಏನು ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ ಅದು ಸಂತೋಷ್ ಲಾಡ್ ಅವರು ಒಂದು ಮಿನಿಸ್ಟ್ರಿಯಿಂದ ಏನು ಬರಬೇಕಾಗಿರೋದು ಅದನ್ನು ಎಲ್ಲ ನಾವೆಲ್ಲರೂ ಕೂಡಿಕೊಂಡು ಮಾಡಿದರೆ ಖಂಡಿತವಾಗಿ ನಿಮಗೂ ಅನುಕೂಲ ಆಗ್ತದೆ, ಕಾರ್ಮಿಕರಿಗೂ ಅನುಕೂಲ ಆಗ್ತದೆ ಮತ್ತು ಪಕ್ಷಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಬೇಕಾಗಿ ಇವತ್ತು. ಹಾಗಾಗಿ ನೀವೇನು ಬೇಡಿಕೆಗಳು ಇಟ್ಟಿದ್ದೀರಿ ಇವತ್ತು ದಸರಾ ಒಂದು ಹಬ್ಬದ ನಿಮಿತ್ತ ನೀವು ಹೇಳ್ತಿದ್ರಲ್ಲ,